ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಸ್ಪೃಶ್ಯ ನಿವಾರಣೆ ಮತ್ತು ಸಂವಿಧಾನ ಜಾಗೃತಿ ಅರಿವು ಕಾರ್ಯಕ್ರಮ. ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಅಸ್ಪೃಶ್ಯ ನಿವಾರಣಾ ಕಾರ್ಯಕ್ರಮ ಹಾಗೂ ಸಂವಿಧಾನ ಜಾಗೃತಿ ಅರಿವು ಕಾರ್ಯಕ್ರಮಗಳನ್ನು ತಾಲೂಕಿನಾದ್ಯಂತ ಹಮ್ಮಿಕೊಂಡಿದ್ದು, ಇಂದು ಮಳ್ಳೂರು ಬಸ್ ಸ್ಟ್ಯಾಂಡ್ನಲ್ಲಿ ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಳ್ಳೂರು ಗ್ರಾಮಸ್ಥರು ಕಲಾ ತಂಡಕ್ಕೆ ಗೌರವ ನೀಡಿ ಸಹಕರಿಸಲಾಯಿತು. ಜೀವ ಕೊಡಿ, ಜಾತಿ ಬಿಡಿ, ಮತ ಬಿಡಿ, ಮಾನವತೆಗೆ ಜೀವ ಕೊಡಿ. ಯಾಕೆ ಅಂತಂದ್ರೆ ಜಾತಿ ಎಲ್ಲೂ ಇಲ್ಲ, ನಾವು ಮಾಡ್ಕೊಂಡಿರೋದೇ. ಪಂಪ ಆದಿಕವಿ 12ನೇ ಶತಮಾನದಲ್ಲೇ ಹೇಳಿದ್ರು ಏನಂತ, ಮನುಷ್ಯ ಜಾತಿ ತಾನೊಂದೇ ಬಲಂ ಅಂತ. ಬುದ್ಧ, ಬಸವ, ಅಂಬೇಡ್ಕರ್, ಕುವೆಂಪು ಅವರು ಇವರೆಲ್ಲ ಬಂದರು ನಮಗೆ ಆದರ್ಶವಾಗಿ. ಆದರೆ ಆ ಆದರ್ಶಗಳನ್ನ ನಾವು ತಗೊಳ್ಳಿಲ್ಲ. ಇನ್ನ ಜಾತಿ 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 ಅಂತ ಹೊಡೆದಾಡ್ತಾ ಇದ್ವಿ. ಕುಡಿಯುವ ನೀರಿನ ಮತ ಯಾವುದು? ಕುಡಿಯುವ ನೀರಿನ ಮತ ಯಾವುದು? ಸಲಹುವ ಮಣ್ಣಿನ ಜಾತಿ ಯಾವುದು? ಸಲಹುವ ಮಣ್ಣಿನ ಜಾತಿ ಯಾವುದು? ಕುಡಿಯುವ ನೀರಿನ ಮತ ಯಾವುದು? ಸಲಹುವ ಮಣ್ಣಿನ ಜಾತಿ ಯಾವುದು? ಸುಮ್ಮನೆ ಬರೆದರೆ ನಾಡಕವೇ, ಸುಮ್ಮನೆ ಬರೆದರೆ ನಾಡಕವೇ. ಮನುಜ ಜಾತಿ ತಾನೊಂದೆ ಬಲಂ, ಮನುಜ ಜಾತಿ ತಾನೊಂದೆ ಬಲಂ, ಮನುಜ ಜಾತಿ ತಾನೊಂದೆ. ಅಂತರ್ಜಾತಿ ವಿವಾಹವನ್ನು ಮಾಡಿ ನಮಗೆ ತೋರಿಸ್ಕೊಟ್ಟು ಹೋಗಿದ್ದಾರೆ. ಆದರೆ ಇವತ್ತು ಅಂತರ್ಜಾತಿ ವಿವಾಹ ಅಂತಂದ್ರೆ ಮೂಗು ಮುರ್ಕೊಳ್ತಾರೆ. ಎಲ್ಲಿದೆ ರೀ ಜಾತಿ? ಜಾತಿನೇ ಇಲ್ಲ. ಜಾತಿ ನಾವು ಮಾಡ್ಕೊಂಡಿರೋ ಜಾತಿಗಳು. ಹಾಗಾಗಿ ಯಾವುದು ಜಾತಿಗಳಿಲ್ಲ. ಮಣ್ಣು ಒಂದೇ, ಗಾಳಿ ಒಂದೇ, ಬೀಸೋ ಗಾಳಿನೂ ಒಂದೇ, ನೀರು ಒಂದೇ, ಕುಡಿಯೋ ನೀರು ಒಂದೇ, ಎಲ್ಲವೂ ಒಂದೇ ಆಗಿರಬೇಕಾದ್ರೆ ನಾವೆಲ್ಲರೂ ಅದರ ಮಧ್ಯದಲ್ಲಿರ್ತಕ್ಕಂಥವರೇ. ಹಾಗಾಗಿ ಈ ಪ್ರಕೃತಿಗೆ ಜಾತಿ ಇಲ್ಲ. ಪ್ರಕೃತಿ ಮಡಿಲಲ್ಲಿ ಹುಟ್ಟಿದವರು ನಾವು ಕರೆಕ್ಟ್ ಆಗಿ ನಮ್ಮ ಇತಿಹಾಸನ ತಿಳ್ಕೊಂಡ್ಬಿಟ್ರೆ ಯಾವ್ದು ಜಾತಿ ಅಡ್ಡ ಬರಲ್ರಿ. ಮೊಟ್ಟ ಮೊದಲಿಗೆ ಮಂಗದಿಂದ ಮಾನವ ಅಂತ ಹೇಳ್ಕೊಂತೀವಿ. ಬಾಲ ಬಿದ್ದೋಯ್ತು ನಮಗೆ. ಅವತ್ತು ನಮಗೆ ಹಿಂದಕ್ಕೂ ಮುಂದಕ್ಕೂ ಮೇಲಕ್ಕೂ ಏನೂ ಇರ್ಲಿಲ್ಲ. ಸತ್ತ ಪ್ರಾಣಿಗಳನ್ನ ತಿನ್ಕೊಂಡು ಅದರ ದೇಹದ ಹೊದಿಕೆಯನ್ನ ನಾವು ಹಿಂದೆ ಮುಂದೆ ಸುತ್ತಕೊಂಡು ಬದುಕೊಂಡ್ ಬಂದವರು ನಾವು. ಎಲ್ಲಿದೆ ರೀ ಜಾತಿ? ಸ್ವಲ್ಪ ಮಾನವನಿಗೆ ಬುದ್ಧಿ ಬಂದ ಮೇಲೆ ಈ ಕುತಂತ್ರಗಳೆಲ್ಲ ಶುರುವಾಯಿತು. ಹಾಗಾಗಿ ಪ್ರಕೃತಿಯೇ ದೇವರು, ಪ್ರಕೃತಿಗಿಂತ ಮತ್ತೊಂದು ದೇವರಿಲ್ಲ. ರಜೆಯ ಏನು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಧರಣಿ ಸಾಂಸ್ಕೃತಿಕ ಕಲಾ ಬಳಗ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಜಾಗೃತಿ ಕಾರ್ಯಕ್ರಮವನ್ನು ನೋಡಿದಂತ ಸಮಸ್ತ ನಾಗರಿಕ ಬಂಧುಗಳಿಗೆ ಹೊಂದುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡಿ ಮುಂದಿನ ಹೋಗ್ತಾ ಇದ್ವಿ. ನಮಸ್ಕಾರ. ಎಲ್ಲರಿಗೂ ಆರೋಗ್ಯ ಸಿಗಲಿ, ಅನುಕೂಲ ಸಿಗಲಿ.